ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 80 ರಫೇಲ್ ಫೈಟರ್ ಜೆಟ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಯಾವ ದೇಶವು ಇತ್ತೀಚೆಗೆ ಫ್ರಾನ್ಸ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ಸ್: ಭಾರತ, ಚೀನಾ, ಪಾಕಿಸ್ತಾನ, ಯುಎಇ. ಸರಿಯಾದ ಉತ್ತರ ಯುಎಇ. ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಸಶಸ್ತ್ರ ಪಡೆಗಳಿಗಾಗಿ 80 ರಫೇಲ್ ಫೈಟರ್ ಜೆಟ್ಗಳು ಮತ್ತು 12 ಮಿಲಿಟರಿ ಹೆಲಿಕಾಪ್ಟರ್ಗಳ ಖರೀದಿಗಾಗಿ $19 ಶತಕೋಟಿ ಮೊತ್ತದ ಶಸ್ತ್ರಾಸ್ತ್ರ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದವು ಫ್ರಾನ್ಸ್ನಿಂದ ರಫೇಲ್ ಜೆಟ್ಗಳ ಅತಿದೊಡ್ಡ ಸಾಗರೋತ್ತರ ಮಾರಾಟವಾಗಿದೆ ಮತ್ತು ಫ್ರಾನ್ಸ್ನಲ್ಲಿ 7,000 ಉದ್ಯೋಗಗಳನ್ನು ನೇರವಾಗಿ ಬೆಂಬಲಿಸುವ ನಿರೀಕ್ಷೆಯಿದೆ. ಯಾವ ಭಾರತೀಯ ನಿಯಂತ್ರಕ ಸಂಸ್ಥೆಯು ಇತ್ತೀಚೆಗೆ 100ಕ್ಕೂ ಹೆಚ್ಚು ಅನಗತ್ಯ ಸುತ್ತೋಲೆಗಳನ್ನು ಹಿಂತೆಗೆದುಕೊಂಡಿದೆ? ಆಪ್ಷನ್ಸ್: ಸೆಬಿ, ಆರ್ಬಿಐ, ಪಿಎಫ್ಆರ್ಡಿಎ, ಐಆರ್ಡಿಎಐ. ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಬಿಐ. ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದ ನಿಯಂತ್ರಕ ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ವಿದೇಶಿ ಬಂಡವಾಳ ಹೂಡಿಕೆದಾರರು ಆರ್ಟಿಜಿಎಸ್, ಕೆವೈಸಿ, ಎಎಂಎಲ್ ಇತ್ಯಾದಿಗಳಿಗೆ ಸಂಬಂಧಿಸಿದ 100ಕ್ಕೂ ಹೆಚ್ಚು ಅನಗತ್ಯ ಸುತ್ತೋಲೆಗಳನ್ನು ಹಿಂಪಡೆದುಕೊಂಡಿದೆ. ಅದನ್ನು ನಿಯಮಗಳ ಪರಿಶೀಲನಾ ಪ್ರಾಧಿಕಾರದ ಆರ್ಆರ್ಎ 2.0 ಸೆಟ್ನ ಶಿಫಾರಸುಗಳ ಪ್ರಕಾರ ಮಾಡಲಾಗುತ್ತದೆ. ಏಪ್ರಿಲ್ 2021ರಲ್ಲಿ ಆರ್ಬಿಐನಿಂದ ನಿಯಂತ್ರಕ ಸುತ್ತೋಲೆಗಳನ್ನು ಪರಿಶೀಲಿಸಲು, ಅನಗತ್ಯ ಮತ್ತು ನಕಲು ಸುತ್ತೋಲೆಗಳನ್ನು ತೆಗೆದುಹಾಕಲು ಮತ್ತು ನಿಯಂತ್ರಿತ ಸಂಸ್ಥೆಗಳ ಮೇಲಿನ ಅನುಸರಣೆ ಹೊರೆಯನ್ನು ಕಡಿಮೆ ಮಾಡಲು ಆರ್ಆರ್ಎ 2.0 ಅನ್ನು ಸ್ಥಾಪಿಸಲಾಗಿದೆ. ಕೃಷಿಯಲ್ಲಿ ಹೊಸತನವನ್ನು ಉತ್ತೇಜಿಸಲು ಕೃಷಿ ಸಚಿವಾಲಯವು ಆರಂಭಿಸಿರುವ ಆನ್ಲೈನ್ ಈವೆಂಟ್ನ ಹೆಸರೇನು? ಆಪ್ಷನ್ಸ್: ಆತ್ಮನಿರ್ಭರ್ ಅಗ್ರಿ, ಅಗ್ರಿ ಇಂಡಿಯಾ ಹ್ಯಾಕಥಾನ್, ಕಿಸಾನ್ ಮೇಳ, ಕೃಷಿ ಸಮ್ಮೇಳನ. ಆಪ್ಷನ್ ಬಿ, ಅಗ್ರಿ ಇಂಡಿಯಾ ಹ್ಯಾಕಥಾನ್. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ವರ್ಚುವಲ್ ಅಗ್ರಿ ಇಂಡಿಯಾ ಹ್ಯಾಕಥಾನ್ 2020 ನವದೆಹಲಿಯಲ್ಲಿ ಉದ್ಘಾಟಿಸಿದರು. ಇದು ಸಂವಾದಗಳನ್ನು ಆಯೋಜಿಸಲು ಮತ್ತು ಕೃಷಿಯಲ್ಲಿ ನಾವೀನ್ಯತೆಗಳನ್ನು ಉತ್ತೇಜಿಸಲು ಅತಿದೊಡ್ಡ ವರ್ಚುವಲ್ ಕೂಟವಾಗಿದೆ. ಪ್ರಸ್ತುತ ವರ್ಷದಲ್ಲಿ ಪೂಸಾ ಕೃಷಿ, ಐಸಿಎಆರ್, ಐಎಆರ್ಐ, ಐಸಿಎಆರ್ ಅಂಡ್ ಎಎಂಪಿ, ಕೃಷಿ ಇಲಾಖೆ, ಸಹಕಾರ ಅಂಡ್ ಎಎಂಪಿ, ರೈತರ ಕಲ್ಯಾಣ ಈ ವರ್ಚುವಲ್ ಈವೆಂಟ್ ಅನ್ನು ಸಹಕಾರಗೊಳಿಸಿತು. 24 ಅತ್ಯುತ್ತಮ ಆವಿಷ್ಕಾರಗಳಿಗೆ 1 ಲಕ್ಷ ನಗದು ಬಹುಮಾನದ ಜೊತೆಗೆ ವೈಜ್ಞಾನಿಕ ಕಲ್ಪನೆಗಳಿಗೆ ಇನ್ಕ್ಯುಬೇಷನ್ ಬೆಂಬಲವನ್ನು ನೀಡಲಾಗುವುದು. ಯಾವ ಸಂಸ್ಥೆ ಕಿಸಾನ್ ಸ್ಟೋರ್ ಆರಂಭಿಸುವುದಾಗಿ ಘೋಷಿಸಿದೆ? ಆಪ್ಷನ್ ಎ, ವಾಲ್ಮಾರ್ಟ್ ಇಂಡಿಯಾ. ಆಪ್ಷನ್ ಬಿ, ಬಿಗ್ ಬಜಾರ್. ಆಪ್ಷನ್ ಸಿ, ಅಮೆಜಾನ್ ಇಂಡಿಯಾ. ಆಪ್ಷನ್ ಡಿ, ಫ್ಲಿಪ್ಕಾರ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆಜಾನ್ ಇಂಡಿಯಾ. ಅಮೆಜಾನ್ ಇಂಡಿಯಾ ಕಿಸಾನ್ ಸ್ಟೋರ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದ್ದು, ಇದು ಭಾರತದಾದ್ಯಂತ ರೈತರು 8,000ಕ್ಕಿಂತ ಹೆಚ್ಚು ಕೃಷಿ ಉತ್ಪನ್ನಗಳಾದ ಬೀಜಗಳು, ಕೃಷಿ ಉಪಕರಣಗಳು ಮತ್ತು ಪರಿಕರಗಳು, ಸಸ್ಯ ರಕ್ಷಣೆ, ಪೋಷಣೆ ಮತ್ತು ಹೆಚ್ಚಿನದನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಸಣ್ಣ ಮತ್ತು ಮಧ್ಯಮ ವ್ಯವಹಾರಗಳಿಂದ ಪಟ್ಟಿ ಮಾಡಲಾದ ಈ ಉತ್ಪನ್ನಗಳು ಅಮೆಜಾನ್ ಇಂಡಿಯಾದಲ್ಲಿ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಲಭ್ಯವಿವೆ. ರೈತರ ಮನೆ ಬಾಗಿಲಿಗೆ ವಿತರಣೆಯ ಅನುಕೂಲತೆ ಇರುತ್ತದೆ. ಈ ಮಳಿಗೆಗಳನ್ನು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಉದ್ಘಾಟಿಸಿದರು. ಘರ್ ಕೆ ಊಪರ್ ಸೋಲಾರ್ ಇಸ್ ಸೂಪರ್ ಅಭಿಯಾನವನ್ನು ಯಾವ ರಾಜ್ಯದಿಂದ ಪ್ರಾರಂಭಿಸಲಾಗಿದೆ? ಆಪ್ಷನ್ಸ್: ಎ, ಕೇರಳ. ಆಪ್ಷನ್ ಬಿ, ಕರ್ನಾಟಕ. ಆಪ್ಷನ್ ಸಿ, ರಾಜಸ್ಥಾನ. ಆಪ್ಷನ್ ಡಿ, ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ. ಕರ್ನಾಟಕದ ಬೀದರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ
ಇಂಧನ ಖಾತೆಯ ರಾಜ್ಯ ಸಚಿವ ಭಗವಂತ ಖೂಬಾ ಅವರು ಫ್ಯಾನ್ ಇಂಡಿಯಾ ರೂಫ್ ಟಾಪ್ ಸೌರ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿದರು. ಘರ್ ಕೆ ಊಪರ್ ಸೋಲಾರ್ ಈಸ್ ಸೂಪರ್ ಎಂಬ ಶೀರ್ಷಿಕೆಯ ಅಭಿಯಾನವು ಸೋಲಾರ್ ಮೇಲ್ಛಾವಣಿಯ ಜಾಗೃತಿಯನ್ನು ಹರಡಲು ಸ್ಥಳೀಯ ಸರ್ಕಾರ, ನಾಗರಿಕರು ಮತ್ತು ಪುರಸಭೆಯನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಸೌರ ಸಾಧನಗಳನ್ನು ಸ್ಥಾಪಿಸಲು ಮನೆಗಳಿಗೆ 40% ಸಬ್ಸಿಡಿಯನ್ನು ನೀಡುತ್ತಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ನಿಮ್ಮ ಜ್ಞಾನಾಭಿವೃದ್ಧಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ಉತ್ತರಿಸಿ. ಹಾಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ. ಥ್ಯಾಂಕ್ ಯು.